ಹೆಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಟು CM ಥ್ರೆಡ್ ಬ್ಯಾಂಗಲ್ಸ್. ನಾನಿವತ್ತು ನಿಮಗೆ ಲೋಟಸ್ ಡಿಸೈನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲೇದಾಗಿ ನಾನಿಲ್ಲಿ 2 ಕಟ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಥ್ರೆಡ್ಡಿಂಗ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಥ್ರೆಡ್ಡಿಂಗು. ಇದನ್ನು ನಾವು ತುಂಬಾ ನೀಟಾಗಿ ಈ ಥರ ಎಲ್ಲೂ ಕೂಡ ಥ್ರೆಡ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಬಾರ್ದು, ಆ ಥರ ನಾವು ಥ್ರೆಡ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಇದಕ್ಕೆ ಫ್ಯಾಬ್ರಿಕ್ ಗ್ಲೂನ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಫ್ಯಾಬ್ರಿಕ್ ಗ್ಲೂನ ಹಾಕಿದ್ದಾದಮೇಲೆ ಇಲ್ಲಿ ನಾನು ಗ್ರೀನ್ ಕಲರ್ ಕುಂದನ್ನು ತೊಗೊಂಡಿದ್ದೀನಿ. ಇದು ಲೀಫ್ಗೆ, ಲೋಟಸ್ದು ಲೀಫ್ಗೆ ಡಿಸೈನ್ ಬರುತ್ತೆ ಕೆಳಗಡೆ. ಫಸ್ಟು ಸೊ ನಾವು ಗ್ರೀನ್ ಕಲರ್ ಕುಂದನ್ನು ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ಅದ್ರ ಮಿಡಲಲ್ಲಿ ಇಲ್ಲಿ ನಾನು ಪಿಂಕ್ ಕುಂದನ್ನು ಸ್ಟಿಕ್ ಮಾಡ್ಕೋಬೇಕು. ನಂತರ ಅದ್ರ ಪಕ್ಕದಲ್ಲೊಂದು 2 ಸೈಡಲ್ಲಿ ಫಸ್ಟು ಮಿಡಲಲ್ಲಿ ಒಂದು ಪಿಂಕ್ ಕಲರ್ ಕುಂದನ್ ಮತ್ತು ಅದ್ರ ಅಕ್ಕಪಕ್ಕ ಒಂದೊಂದು ಕುಂದನ್ನು ಈ ಥರ ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಸ್ಟಿಕ್ ಮಾಡ್ಕೋಬೇಕಾದ್ರೆ ನಾವು ನೀಟಾಗಿ ನೋಡ್ಕೋಬೇಕು, ಎಲ್ಲಾದರೂ ಸೊಟ್ಟ ಹೋಗಿದೆನೋ ಏನು ಅಂದ್ಬಿಟ್ಟು ಕರೆಕ್ಟಾಗಿ ಅದನ್ನು ಕರೆಕ್ಟ್ ಪ್ಲೇಸ್ಗೆ ನಾವು ಸೆಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಗ್ಲೂನ B7000 ಗ್ಲೂನ ಅಪ್ಲೈ ಮಾಡಿಕೊಂಡು ಆ 2 ಎಲೆಗಳ ಮಧ್ಯದಲ್ಲಿ ಒಂದು ರೌಂಡ್ ಕುಂದನ್ನು ಸ್ಟಿಕ್ ಮಾಡ್ಕೋಬೇಕು, ಅದು ಗ್ರೀನ್ ಕಲರ್. ನೆಕ್ಸ್ಟು ಅದ್ರ ಮೇಲೆ ಮತ್ತೆ ಪಿಂಕ್ ಕಲರ್ ಕುಂದನ್ನು ನಾವು ಈ ರೀತಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಈ ರೀತಿಯಾಗಿ ಕಾಣಿಸುತ್ತೆ ಅದು ಸ್ಟಿಕ್ ಮಾಡ್ಕೊಂಡಾಗ. ಇದೇ ಥರ ನಾವು ಬ್ಯಾಂಗಲ್ ಪೂರ್ತಿನೂ ಮಾಡ್ಕೋಬೇಕಾಗುತ್ತೆ. ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ನೋಡಬೇಕು. ಮಾಡಬೇಕಾದ್ರೇ ನಾವು ಸೆಟ್ ಮಾಡಿಕೊಂಡು ಕರೆಕ್ಟ್ ಪ್ಲೇಸಲ್ಲಿ ಮಾಡ್ಕೊತ ಹೋಗಬೇಕಾಗುತ್ತೆ. ಆಮೇಲೆ ಅದು ಡ್ರೈ ಆದಾಗ ನಾವು ಅದನ್ನು ಮತ್ತೆ ಚೇಂಜ್ ಮಾಡೋದಕ್ಕೆ ಆಗಲ್ಲ. ನಾವು ಬ್ಯಾಂಗಲ್ ಮೇಲೆ ಸ್ಟಿಕ್ ಮಾಡಬೇಕಂದ್ರೆ ನಾವು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಬೇಕು. ಸ್ಟೋನ್ ಮೇಲೆ ಸ್ಟೋನನ್ನು ಸ್ಟಿಕ್ ಮಾಡುವಾಗ ನಾವು ಈ ರೀತಿ B7000 ಗ್ಲೂನ ಯೂಸ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಅದು ಸ್ಟ್ರಾಂಗಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ನೋಡಿ, ಈ ಥರ ಚೆನ್ನಾಗಿ ನಾವು ಸೆಟ್ ಮಾಡ್ಕೋಬೇಕು ಕರೆಕ್ಟ್ ಪ್ಲೇಸ್ಗೆ. ಇದೇ ಥರ ನಾವು ಎಲ್ಲನೂ ಬ್ಯಾಂಗಲ್ ಪೂರ್ತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಈ ಡಿಸೈನ್ ಚೆನ್ನಾಗಿ ಬರಬೇಕಪ್ಪ ಅಂದರೆ ನಾವು ಫಸ್ಟು ಥ್ರೆಡ್ಡಿಂಗ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್. ಥ್ರೆಡ್ಡಿಂಗನ್ನು ಮಾತ್ರ ನಾವು ತುಂಬಾ ಚೆನ್ನಾಗಿ ಟೈಟಾಗಿ ಸುತ್ಕೋಬೇಕಾಗುತ್ತೆ. ನಿಮಗೆ ಥ್ರೆಡ್ಡಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಥ್ರೆಡ್ಡಿಂಗ್ ಮಾಡೋದು ಹೇಗೆ, ಎಷ್ಟು ಎಳೆ ತೊಗೊಬೇಕು, ಯಾವ ರೀತಿ ಥ್ರೆಡ್ಡಿಂಗ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಿಟರ್ನ್ ಗಿಫ್ಟ್ ಆರ್ಡರ್ಸ್ನು ಕೂಡ ನಾವು ತೊಗೊಳ್ತೀವಿ. ನಿಮಗೆ ಯಾರಿಗಾದರೂ ರಿಟರ್ನ್ ಗಿಫ್ಟ್ಗೆ ಬ್ಯಾಂಗಲ್ಸು ಬೇಕಾ ಕ್ವಾಂಟಿಟಿಯಲ್ಲಿ ಬಲ್ಕ್ ಆರ್ಡರಲ್ಲಿ ಬ್ಯಾಂಗಲ್ಸ್ ಏನಾದರೂ ಬೇಕಿದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ನಿಮ್ಮ ರಿಕ್ವೈರ್ಮೆಂಟನ್ನು ನಾವು ಫುಲ್ಫಿಲ್ ಮಾಡ್ತೀವಿ. ಈ ಲೋಟಸ್ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೋಡಿ, ಈ ಥರ ಡಿಸೈನ್ ಫುಲ್ ಮಾಡ್ಕೋಬೇಕು. ನಾನು ಎಲ್ಲ 2 ಬ್ಯಾಂಗಲ್ಸ್ನೂ ಕೂಡ ಫುಲ್ ಮಾಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ, ಬಿಕಾಸ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿದೆ, ಈ ರೀತಿಯಾಗಿ ಕಾಣಿಸುತ್ತೆ. ಫುಲ್ 2 ಬ್ಯಾಂಗಲ್ಸು ಮಾಡಿದ್ದಾದಮೇಲೆ ಸೇಮ್ ಲೋಟಸ್ ಥರನೇ ಇರುತ್ತೆ. ಅದಕ್ಕೋಸ್ಕರನೇ ಇದನ್ನು ನಾವು ಲೋಟಸ್ ಡಿಸೈನ್ ಅಂತ ಕರೆಯೋದು. ಇದ್ರ ಜೊತೆಗೆ ಸೈಡ್ ಬ್ಯಾಂಗಲ್ಸ್ನ ಕೂಡ ನಾನು ಮಾಡಿದ್ದೀನಿ. ಇದು ಈ ಥರ ಹೆಂಗೆ ಮಾಡೋದು ಅಂದ್ಬಿಟ್ಟು ಬೇಕಿದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದ್ರ ಜೊತೆ ಈ ಸೈಡ್ ಬ್ಯಾಂಗಲ್ ಜೊತೆ ಆ ಲೋಟಸ್ ಬ್ಯಾಂಗಲ್ನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಸಿಂಪಲ್ಲಾಗಿ ಮಾಡಿರುವಂತಹ ಬ್ಯಾಂಗಲ್ಸ್ ಇದನ್ನು ಕೂಡ ಮಿಡಲಲ್ಲಿ ನಾವು ಹಾಕ್ಕೋಬೇಕು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ನಾವು ಹಾಕ್ಕೊಂಡಾಗ. ಈ ರೀತಿ ನೋಡಿ, ನಾನು ಇವಾಗ ಸೆಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸೆಟ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನಿಮ್ಗೆ ಯಾರಿಗಾದರೂ ಈ ಥರ ಬ್ಯಾಂಗಲ್ಸ್ ಬೇಕಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.